ಮಕರ ಸಂಕ್ರಾಂತಿಯನ್ನು ದೇಶದ ಪ್ರಮುಖ ಹಬ್ಬಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದು ಮತ್ತು ದಾನ ಮಾಡುವುದನ್ನು ಮಂಗಳಕರ ಅಂತ ನಂಬಲಾಗತ್ತೆ. ಅಲ್ಲದೆ ಈ ಸಮಯದಲ್ಲಿ ಸೂರ್ಯದೇವರನ್ನು ಪೂಜಿಸಲಾಗತ್ತೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಸೂರ್ಯದೇವರು ಮಕರ ರಾಶಿಗೆ ಸಂಕ್ರಮಣ ಮಾಡುವ ದಿನದಂದು ಆಚರಿಸಲಾಗತ್ತೆ. ಇದು ಕೆಲ ರಾಶಿಯವರಿಗೆ ಅದೃಷ್ಟವನ್ನು ತರಲಿದೆ. ಮಂಗಳವಾರ ಅಂದರೆ ಜನವರಿ 14ನೇ ತಾರೀಕು 2025ರಂದು ಸೂರ್ಯಗ್ರಹ ಬೆಳಿಗ್ಗೆ 9:03 ಮಕರ ರಾಶಿಗೆ ಸಾಗಲಿದ್ದಾರೆ. ಇದನ್ನು ಮಕರ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ 14ರಂದು ಸೂರ್ಯನ ಸಂಕ್ರಮಣದೊಂದಿಗೆ ಆಚರಿಸಲಾಗುತ್ತೆ. 2025ರ ಮೊದಲ ಸೂರ್ಯನ ಸಂಚಾರ ಅನೇಕ ರಾಶಿಗಳ ಜನರಿಗೆ ಮಂಗಳವನ್ನು ಉಂಟು ಮಾಡುತ್ತೆ, ಮಂಗಳಕರವಾಗಿರುತ್ತೆ. ಪಂಚಾಂಗದ ಸಹಾಯದಿಂದ ಹಾಗಾದರೆ ಆ 3 ರಾಶಿಯ ಅದೃಷ್ಟದ ರಾಶಿಗಳ ಬಗ್ಗೆ ನೋಡೋಣ. ಮತ್ತು ಈ ರಾಶಿಯವರ ಅದೃಷ್ಟ ಮಕರ ಸಂಕ್ರಾಂತಿ ದಿನದಂದು ಯಾವ ರೀತಿ ಹೊಳೆಯುತ್ತೆ, ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಒಲಿದು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಮಕರ ಸಂಕ್ರಾಂತಿಯಂದು ಕರ್ಕಾಟಕ ರಾಶಿಯ ಜನರ ಆಸೆ, ಏನೇ ಆಸೆಗಳಿದ್ರೂ ಕೂಡ ಈಡೇರುತ್ತೆ. ಸೂರ್ಯದೇವರ ಕೃಪೆಯಿಂದ ಒಂಟಿ ಜನರ ಜೀವನದಲ್ಲಿ ಅಂದರೆ ಅವಿವಾಹಿತರಿದ್ರೆ ಅವರ ಜೀವನದಲ್ಲಿ ಪ್ರೀತಿ ಮೂಡುತ್ತೆ, ಸಂಗಾತಿ ಸಿಗುವಂಥ ಸಾಧ್ಯತೆ ಇದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ. ಉದ್ಯೋಗಸ್ಥರಾಗಿದ್ದರೆ ತಮ್ಮ ಕಂಪನಿಯ ಅಂದರೆ ಆಯ್ಕೆಯ ಕಂಪನಿ ಅಂದರೆ ತಾವು ಇಷ್ಟಪಟ್ಟಂಥ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೂಡ ಪಡೀತಾರೆ. ವ್ಯಾಪಾರಸ್ಥರು ರಾತ್ರೋರಾತ್ರಿ ಯಶಸ್ಸನ್ನು ಕೂಡ ಪಡಿತಾರೆ. ಅನಿರೀಕ್ಷಿತವಾದಂತಹ ಯಶಸ್ಸು ವ್ಯಾಪಾರಸ್ಥರಿಗೆ ಸಿಗುತ್ತೆ, ಕರ್ಕಾಟಕ ರಾಶಿಯ ವ್ಯಾಪಾರಸ್ಥರಿಗೆ. ಮತ್ತು ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ದೊಡ್ಡ ಕಾಲೇಜಿನಲ್ಲಿ ಅಥವಾ ಬಯಸಿದಂಥ ಕಾಲೇಜಿನಲ್ಲಿ ಪ್ರವೇಶವನ್ನು ಕೂಡ ಪಡಿಬಹುದು. ಸಹೋದರರ ಸಂಬಂಧ ಗಟ್ಟಿಯಾಗಿರುತ್ತೆ. ವರ್ಷದ ಆರಂಭದಲ್ಲಿ ಕರ್ಕಾಟಕ ರಾಶಿಯ ಜನರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ದೇಶದಿಂದ ಹೊರಗೆ ಅಂದರೆ ವಿದೇಶಕ್ಕೆ ಪ್ರವಾಸ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಸಿಂಹರಾಶಿ. ಸಿಂಹರಾಶಿ ನೋಡಿ, ಸೂರ್ಯಗ್ರಹ ಸಿಂಹರಾಶಿ ಅಧಿಪತಿಯಾಗಿದ್ದಾನೆ. ಸಿಂಹರಾಶಿಯವರಿಗೆ 2025ರ ಮೊದಲ ಸೂರ್ಯನ ಸಂಚಾರ ಅನ್ನುವಂಥದ್ದು ಬಹಳ ಉತ್ತಮವಾದಂಥ ಫಲಿತಾಂಶವನ್ನು ಕೊಡುತ್ತೆ, ಶುಭ ಫಲಗಳನ್ನು ನೀಡುತ್ತೆ. ಇದರಿಂದ ಉದ್ಯೋಗಿಗಳ ನಾಯಕತ್ವದ ಸಾಮರ್ಥ್ಯ ಹೆಚ್ಚಾಗತ್ತೆ, ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯ ಗಟ್ಟಿಯಾಗತ್ತೆ. ಉದ್ಯಮಿಗಳಾಗಿದ್ದರೆ ಸಿಂಹರಾಶಿಯವರು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನು ಪಡೀತಾರೆ. ವ್ಯಾಪಾರ ವಿದೇಶದಲ್ಲಿ ವಿಸ್ತರಿಸುತ್ತೆ. ಹಾಗೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯದೇವರ ವಿಶೇಷ ಅನುಗ್ರಹದಿಂದ ಒಂಟಿ ಜನರು ತಮ್ಮ ಕನಸಿನ ಸಂಗಾತಿಯನ್ನು ಭೇಟಿ ಮಾಡ್ತಾರೆ. ಇನ್ನು ಮಕರ ರಾಶಿ. ಮಕರ ಸಂಕ್ರಾಂತಿಯಂದು ಸೂರ್ಯನ ಸಂಚಾರ ಮಕರ ರಾಶಿಯವರಿಗೆ ಮಂಗಳಕರವಾಗಿರುತ್ತೆ. ವ್ಯವಹಾರದಲ್ಲಿ ಸಕಾರಾತ್ಮಕ ಬದಲಾವಣೆಗಳ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳು ಹೊಸ ಉತ್ಸಾಹದಿಂದ ವಿದ್ಯಾಭ್ಯಾಸದಲ್ಲಿ ಪಾಲ್ಗೊಳ್ಳುತ್ತಾರೆ. ಪ್ರೀತಿಯ ಜೀವನದಲ್ಲಿ ಸಂತೋಷ ಇರುತ್ತೆ. ಅವಿವಾಹಿತರಿಗೆ ವಿವಾಹ ಸಂಬಂಧಗಳು ಕೂಡ ಬರ್ತವೆ. ಮತ್ತು ವಿವಾಹಿತರಾಗಿದ್ದರೆ ಸಂಬಂಧಗಳು ಗಟ್ಟಿಯಾಗ್ತವೆ. ಯುವಕರು ಸ್ನೇಹಿತರೊಂದಿಗೆ ದೇಶದ ಹೊರಗೆಲ್ಲಾದರೂ ಸುತ್ತಾಡೋದಕ್ಕೆ ಅಥವಾ ಪ್ರವಾಸ ಹೋಗೋದಕ್ಕೆ ಯೋಜನೆಯನ್ನು ರೂಪಿಸಬಹುದು. ಹಾಗೆ ವಿವಾಹಿತ ದಂಪತಿಗಳ ಸಂಬಂಧ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ, ಪ್ರೀತಿ ಜಾಸ್ತಿ ಆಗತ್ತೆ. ಮಕರ ಸಂಕ್ರಾಂತಿಯಂದು ನಿಮ್ಮ ಆಸೆಗಳು ಈಡೇರ್ತವೆ. ಸೂರ್ಯದೇವರ ಆಶೀರ್ವಾದ ಮಕರ ರಾಶಿಯವರ ಮೇಲೆ ಇರುತ್ತೆ. ಹಾಗೆ ಮೇಲಾಧಿಕಾರಿ ನಿಮ್ಮ ಕೆಲಸವನ್ನು ಮೆಚ್ಚಿ ಬಡ್ತಿಯನ್ನು ಕೂಡ ನಿಮಗೆ ಹೆಚ್ಚು ಮಾಡ್ತಾರೆ, ಬಡ್ತಿಯನ್ನು ಕೊಡ್ತಾರೆ. ಮತ್ತು ನಿಮ್ಮ ಸ್ಯಾಲ್ರಿಯಲ್ಲೂ ಕೂಡ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ನಿಮ್ಮ ಜೀವನ ಸೂರ್ಯನಂತೆ ಹೊಳೆಯುತ್ತೆ. ಹಾಗೆ ಆರ್ಥಿಕ ಸ್ಥಿತಿ ಬಲಗೊಂಡು ಎಲ್ಲ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ತವೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.